ಎಲ್ಲರಿಗೂ ಬೆಳಗಿನ ಧನ್ಯವಾದಗಳು. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕಪಾಲಭಾತಿ ಅಂತ ಹೇಳಿ ಆ ಒಂದು ಬ್ರೀತಿಂಗ್ ಎಕ್ಸಸೈಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ದಿವಸ ನಾನು ನಿಮಗೆ ವಿಭಾಗೀಯ ಪ್ರಾಣಾಯಾಮದಲ್ಲಿ ಮೊದಲನೇ ಹಂತವಾಗಿರ್ತಕ್ಕಂಥ ವಿಭಾಗೀಯ ಪ್ರಾಣಾಯಾಮ ಬಗ್ಗೆ ತಿಳಿಸ್ಕೊಡ್ತಾರೆ. ಈ ವಿಭಾಗೀಯ ಪ್ರಾಣಾಯಾಮದಿಂದ ನಿಮ್ಮ ದೇಹದ ಪ್ರತಿಯೊಂದು ಭಾಗಗಳಿಗೂ ಒಂದು ಆಕ್ಸಿಜನ್ ಸಪ್ಲೈ ಆಗಿಬಿಟ್ಟು ಅದು ಆ ಆಕ್ಸಿಜನ್ ಸಪ್ಲೈ ಆಗೋದ್ರ ಮುಖಾಂತರ ಎಲ್ಲ ಪ್ಯೂರಿಫಿಕೇಷನ್ ಆಗ್ತಾ ಹೋಗುತ್ತೆ, ಬ್ಲಡ್ ಪ್ಯೂರಿಫಿಕೇಷನ್ ಆಗ್ತದೆ. ಅದನ್ನು ಹೇಗಂತ ಹೇಳ್ಬಿಟ್ಟು ತಿಳಿಸ್ಕೊಡೋದು. ಒಂದು ಪ್ರಥಮವಾಗಿ ಇದನ್ನು ವಜ್ರಾಸನದಲ್ಲಿ ಮಾಡಬೇಕು. ವಜ್ರಾಸನ ಸ್ಥಿತಿ ನಿಮ್ಮ ಚಿಕ್ಕ ಮಕ್ಕಳು ಕೂತ್ಕೊಳ್ಳುತ್ತಲ್ಲ, ಸೊ ಆ ಒಂದು ಚಿಕ್ಕ ಮಕ್ಕಳು ಕೂತ್ಕೊಳ್ಳೋಂಥ ಸ್ಟೇಜ್ ಅವರಿಗೆ ರೂಢಿಯಾಗಿರುತ್ತೆ, ಬಟ್ ಇದನ್ನು ದೊಡ್ಡವರು ರೂಢಿ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕಾಲುಗಳು ಈ ಒಂದು ಸ್ಥಿತಿಯಲ್ಲಿರಲಿ, ಹಿಂದೆ ಹೆಬ್ಬೆರಳುಗಳು ಒಂದರ ಮೇಲೆ ಒಂದು ಇರಬಾರ್ದು, ಸೊ ಅಕ್ಕಪಕ್ಕದಲ್ಲಿರಬೇಕು. ಈ ಕೂತಾಗ ಒಂಥರ ಸೋಫಾದ ಮೇಲೆ ಕೂತಂಥ ಒಂದು ಸ್ಪ್ರಿಂಗ್ ಎಫೆಕ್ಟ್ ನಿಮಗೆ ಗೊತ್ತಾಗ್ತದೆ. 4 ಬೆರಳುಗಳಷ್ಟು ಅಂತರ ಇರಬೇಕು. ಇದು ವಜ್ರಾಸನ. ಸೊ ವಿಭಾಗೀಯ ಪ್ರಾಣಾಯಾಮದಲ್ಲಿ 3 ಹಂತಗಳಿವೆ. ಮೊದಲನೇ ಹಂತವಾಗಿರ್ತಕ್ಕಂಥದ್ದು ಕನಿಷ್ಠ. ಈ ಕನಿಷ್ಠವನ್ನು ಈ 2 ಕೈಗಳನ್ನು ಎಲ್ಲ ಆ್ಯಂಗಲ್ ಶೇಪಲ್ಲಿ ಇಟ್ಕೊಂಡಿರಬೇಕು. ಸೊಂಟದ ಮಧ್ಯಭಾಗದಲ್ಲಿ ಇಡಬೇಕು. ಸೊಂಟ ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಎದೆಬೆನ್ನು ನೇರ ಇರಬೇಕು. ಕಣ್ಣುಗಳನ್ನು ಮುಚ್ಚಿರಬೇಕು. ಉಸಿರಾಟವನ್ನು ತೆಗೆದುಕೊಳ್ಳೋದನ್ನು ಪೂರಕ ಅಂತ ಹೇಳಿ ಕರಿತೀವಿ. ಹಾಗೆ ಅದನ್ನು ಸ್ವಲ್ಪ ಹಿಡಿಯೋದನ್ನು ಕನಿಷ್ಠ, ಪೂರಕ, ಕುಂಭಕ ಅಂತ ಹೇಳಿ ಕರಿತೀವಿ. ಹಾಗೆ ಅದನ್ನು ಹಿಡ್ಕೊಳ್ಳೋದ್ರಿಂದ ಉಸಿರನ್ನು ಹಿಡಿಯೋದು. ರೇಚಕ ಅಂದರೆ ಹೊರಗಡೆ ಹಾಕೋದು. ಶೂನ್ಯಕ ಅಂದರೆ ತೊಗೊಂಡಿರ್ತಕ್ಕಂಥ ಉಸಿರನ್ನು ಪೂರ್ತಿಯಾಗಿ ಖಾಲಿ ಮಾಡೋದು. ಈ ಒಂದು 4 ಹಂತದಲ್ಲಿ ನಿಮ್ಮ ಉಸಿರಾಟ ಇರಬೇಕು. ಪೂರಕ, ಕುಂಭಕ, ರೇಚಕ, ಶೂನ್ಯಕ. ಮತ್ತೆ ಪೂರಕ, ಕುಂಭಕ, ರೇಚಕ, ಶೂನ್ಯಕ. ಈ ಒಂದು ವಿಧಾನವನ್ನು ನೀವು ಮಾಡೋದ್ರಿಂದ ನಿಮ್ಮ ಈ ಒಂದು ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿರ್ತಕ್ಕಂಥ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಸಪ್ಲೈ ಆಗ್ತಾ ಹೋಗುತ್ತೆ. ಇಲ್ಲಿ ಮಂಡಿ ನೋವು ಇರ್ತಕ್ಕಂಥವರಿಗೆ ಮಂಡಿ ನೋವೆಲ್ಲ ಹೊರಟೋಗುತ್ತೆ. ಈ ಪಾದಗಳು ಮತ್ತು ಈ ಒಂದು ಕಾಲಿನ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನೋವುಗಳು ಈ ಒಂದು ಪ್ರಾಣಾಯಾಮದಿಂದ ಸಾಲ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥ ಮಧ್ಯಮವನ್ನು ಸಹಿತ ಈ ರೀತಿ ಎದೆ ಭಾಗದಲ್ಲಿ ನಿಮ್ಮ ಕೈಗಳನ್ನು ಸ್ಟ್ರೇಟಾಗಿ ಇಟ್ಕೊಂಡಿರಬೇಕು. ಎದೆ ಬೆನ್ನು ನೇರವಾಗಿರಲಿ. ಉಸಿರಾಟ ಕ್ರಮ ಪೂರಕ, ಕುಂಭಕ, ರೇಚಕ, ಶೂನ್ಯಕ. ಈ ಉಸಿರಾಟ ಕ್ರಮವನ್ನು ಅಳವಡಿಸ್ಕೊಂಡು ಮಾಡ್ತಾ ಹೋಗಿ. ಈ ಒಂದು ಮಧ್ಯಮ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಮೇಲ್ಭಾಗ ಮತ್ತು ಕತ್ತು, ಈ ತಲೆಯ ಭಾಗ, ಇಲ್ಲಿರ್ತಕ್ಕಂಥ ಯಾವುದೇ ಒಂದು ನೋವಿನ ಸ್ಥಳಗಳಿದ್ರೂ ಕೂಡ ಆ ಒಂದು ಭಾಗಕ್ಕೆ ನಿಮ್ಮ ಆಕ್ಸಿಜನ್, ಆ ಒಂದು ಪ್ರಾಣಶಕ್ತಿ ಸಪ್ಲೈ ಆಗ್ತಾ ಹೋಗುತ್ತೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿದ್ದರೆ ಆ ನೋವು ಬೇಗ ಕ್ಯೂರ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ 3ನೇ ಹಂತವಾಗಿರ್ತಕ್ಕಂಥದ್ದು ಜ್ಯೇಷ್ಠ. ಕೈಗಳನ್ನು ಮೇಲೆತ್ಬಿಟ್ಟು ಹೀಗೆ, ಇಲ್ಲಿ ಯಾವುದೇ ರೀತಿಯ ಗ್ಯಾಪ್ ಇರಬಾರ್ದು. ನಿಮ್ಮ ಗದ್ದ ಲಾಕ್ ಆಗಿರಬೇಕು.
ನಿಮ್ಮ ಮೊಣಕೈಗಳು ಆಕಾಶವನ್ನು ನೋಡ್ತಾ ಇರಬೇಕು. ಹೀಗೆ ಹಿಡ್ಕೊಂಡ್ಬಿಟ್ಟು ಪೂರಕ ಕುಂಭಕ ರೇಚಕವನ್ನು ಒಂದು ವಿಧಾನದಲ್ಲಿ ಉಸಿರಾಟವನ್ನು ಮಾಡ್ತಾ ಹೋಗಬೇಕು. ಈ ಒಂದು ಜ್ಯೇಷ್ಠ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಿಮಗೆ ಈ ಒಂದು ತಲೆಯ ಭಾಗ, ತಲೆಯ ಹಿಂಭಾಗ ಮತ್ತು ಕತ್ತು ಮತ್ತು ಈ ಬೆನ್ನಿನ ಹಿಂಭಾಗದಲ್ಲಿ ಆಕ್ಸಿಜನ್ ಸಪ್ಲೈ ಆಗೋದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ನೋವುಗಳು ನಿಮಗೆ ಸುಲಭವಾಗಿ ಪ್ರಾಣಶಕ್ತಿ ಸಂಚರಿಸೋದ್ರಿಂದ ಹೋಗುತ್ತೆ. ಸೊ ಈ ಒಂದು ವಿಭಾಗೀಯ ಪ್ರಾಣಾಯಾಮದಿಂದ ನಿಮಗೆ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ನೋವುಗಳಿಗೂ ಆ ಒಂದು ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಸುಲಭವಾಗಿರ್ತಕ್ಕಂಥ ಒಂದು ಪ್ರಾಣಾಯಾಮ. ಸೊ ಇದರಿಂದ ತುಂಬ ಅನುಕೂಲಗಳಿದೆ. ಇದರ ನೆಕ್ಸ್ಟು ವಿಭಾಗೀಯ ಪ್ರಾಣಾಯಾಮ ಆದ ತಕ್ಷಣ ನೆಕ್ಸ್ಟ್ ಬರ್ತಕ್ಕಂಥ ಮುದ್ರಾ ಪ್ರಾಣಾಯಾಮ. ಆ ಮುದ್ರಾ ಪ್ರಾಣಾಯಾಮವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಶುಭ ಮುಂಜಾನೆ.